ಎದ್ದಂದ ಮೇಲೆ ಏನಪ್ಪ ಅದು ಕಾರಣ? ಅಣ್ಣ, ಇಂಥ ಸಂತೋಷದ ವಿಷಯವನ್ನು ನೀನು ಕೇಳಿದರೆ ನೀನು ತುಂಬಾ ಸಂತೋಷವಾಗಿರ್ತೀಯ. ಅಂತ ಸಂತೋಷದ ಸುದ್ದಿ ಏನು ತಮ್ಮ? ಏನು ಅಣ್ಣ, ನೀನು ಗಂಡು ಮಗುವಿಗೆ ಜನ್ಮ ನೀಡಿದೆಯಣ್ಣ, ಜನ್ಮ ನೀಡಿದೆ. ತುಂಬಾ ಸಂತೋಷವಾಗುತ್ತಿದೆ ಅತ್ತಿಗೆ, ತುಂಬಾ ಸಂತೋಷವಾಗುತ್ತಿದೆ. ಸಂತೋಷವಾಯಿತು ತಮ್ಮ, ನನಗೆ ತುಂಬಾ ಸಂತೋಷವಾಯಿತು. ಅತ್ತಿಗೆ ಪಾರ್ವತಿ, ಪಾರ್ವತಿ ಎಂತ ಸಂತೋಷದ ಸುದ್ದಿಯನ್ನು ಕೊಟ್ಟೆ ಪಾರ್ವತಿ, ಸಂತೋಷದ ಸುದ್ದಿಯನ್ನು ಕೊಟ್ಟೆ. ಬಡತನದಲ್ಲಿ ಬೆಂದಿರುವ ಈ ಮನೆಯಲ್ಲೇ ಇವನಿಂದ ನಮ್ಮ ಮನೆಯೆಲ್ಲ ಉದ್ಧಾರವಾಗಲಿ. ಅಣ್ಣ, ನಮ್ಮ ಮನೆಯಲ್ಲಿ ಸಿಂಹದ ಹುಲಿ ಜನಿಸಿ ಬಂದಿದೆ. ನನಗೆ ತುಂಬಾ ಸಂತೋಷವಾಗುತ್ತಿದೆ ಅಣ್ಣ, ನನಗೆ ತುಂಬಾ ಸಂತೋಷವಾಗುತ್ತಿದೆ. ಈ ಮಗುವಿನ ಹುಲಿಕೆ ನನ್ನ ಹಾಗೆ ಇಲ್ಲ. ಇರಲಿ ಇರಲಿ. ಪಾರ್ವತಿ, ಇವನಿಗೆ ಒಳ್ಳೆ ಹೆಸರನ್ನು ಇಡೋಣ. ಆಯ್ತ್ರಿ, ಹಾಗೆ ಆಗಲಿ. ಅಪ್ಪರ ಮತ್ತಿದ ಖುಷಿಯಾಗಿ ಮತ್ತೆ ಪಾರ್ಟಿ ಗೀರ್ಟಿ ಅನ್ನೋದ ಕೊಡ್ತೀರ ಮಾತ ಮಧುರಂಗಿ, ಈಗಲೇ ಹೋಗಿ ಸಂಜಿಕು 10 kg ಸ್ವೀಟನ್ನು ತರುತ್ತೇನೆ. ನಾ ಸ್ವೀಟ್ ತಿನ್ನಂಗಿಲ್ರಿ, ಖಾರ ತಿಂದಿನ್ರಿ ನಾನು. ಖಾರ ಬೇಕಾದ್ರೆ ದುರ್ಗಾಯಿಗುಡಿ ಜಾತ್ರೆಯಾಗ ಅದು ಮಾಡಿ ತಿನ್ನಂಗಿಲ್ರಿ ನಾನು, ಮಟನ್ ತಿನ್ನಂಗಿಲ್ರಿ, ಚಿಕನ್ ಏನು ತಿಂತೆ ಅಮ್ಮ? ಚಿಕನ್ ನಿನಗೆ ಏನು ಬೇಕು ಅದನ್ನು ಹೇಳು. ನನಗೆ ಸಂಜಿಕ ತಂದು ನಿನಗೆ ನಾನು ಎಲ್ಲರೂ ಕೂಡಿ ಸವಿಯೋಣ. ಚಿಕನ್ ಲಾಲಿಪಾಪ್ ಬೇಕ್ರಿ ಅಪ್ಪರ ನನಗ. ಕೊಡ್ತೀನಮ್ಮ, ನಿನಗೆ ತಂದು ಕೊಡ್ತೇನೆ. ಆತ ನೀವ್ ಹೇಳ್ದಂಗ ಆಗ್ಲಿರಿ. ಅಣ್ಣ, ನನಗೆ ತುಂಬಾ ಸಂತೋಷವಾಗುತ್ತಿದೆ ಅಣ್ಣ, ತುಂಬಾ ಸಂತೋಷವಾಗಿದೆ. ನಮ್ಮ ಮನೆಯಲ್ಲಿ ಸಿಂಹದ ಮರಿ ಜನಿಸಿ ಬಂದಿದೆ. ನನಗಿಂತಲೂ ಮೊದಲು ನಿನಗೆ ತುಂಬಾ ಸಂತೋಷ ಆಗುತ್ತಿದ್ದಂದ ಮೇಲೆ ಇದು ನಿನ್ನ ರಕ್ತಕ್ಕೆ ಹುಟ್ಟಿರಬೇಕು. ಎಷ್ಟು ದಿನದಿಂದ ನಡೀತಿದೆ ಈ ನಿಮ್ಮ ಕಳ್ಳತನದ ವ್ಯವಹಾರ ನಾಟಕ? ಅಣ್ಣ, ನಿಮ್ಮ ಮೈ ಮೇಲೆ ಪ್ರಜ್ಞೆ ಇದೆಯಾ? ಎಂತ ಮಾತನ್ನು ಮಾತನಾಡಿದರೆ ಅದನ್ನು ಅರಿವಿದೆಯಾ ನಿಮಗೆ? ನನಗೆ ಅರಿವಿನ ಬಗ್ಗೆ ನೀನು ಮಾತನಾಡುತ್ತಿದ್ದ ಅಂದ ಮೇಲೆ ನನಗೆ ಇಲ್ಲದೊಂದು ಹೇಳುವ ನಿಮ್ಮ ಮೇಲೆ ಮೊದಲಿನಿಂದಲೂ ಅನುಮಾನವಿತ್ತು. ಆ ಅನುಮಾನ ನಿಜವಾಗಬೇಕಾದರೆ ಇದು ನಿಮ್ಮ ರಕ್ತಕ್ಕೆ ಹುಟ್ಟಿರಬೇಕು. ಏನ್ ಮಾತಾಡ್ತಿದ್ದೀರಾ ನೀವು? ದೇವ್ರಂತ ಗಂಡನೆ ಬಿಟ್ಟು ಪರ ಗಂಡಸನ್ನ ಕಣ್ಣೆತ್ತಿ ನೋಡೋಳಲ್ಲ ನಾನು. ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಹ ಗಂಡುಳ್ಳ ಗರತಿ ಹೆಣ್ಣು ನಾನು. ತುಂಬಿದ ಈ ಸಂಸಾರದಲ್ಲಿ ಸಂಶಯದ ಬಿರುಗಾಳಿ ಬೀಸುತ್ತಂದ್ರೆ ಹಾರಿ ಹೋಗೋದು ಮನತನ ಮರ್ಯಾದೆ. ನೋಡಿ, ನಮ್ಮಿಬ್ಬರ ಸಮಾಗಮದಿಂದ ಜನಿಸಿದ್ದು ಈ ಮಗು. ದಯವಿಟ್ಟು ನನ್ನ ಮಾತನ್ನು ನಂಬಿ ನಿಮ್ಮ ಕಾಲಿ ಬಿದ್ದು ನನ್ನ ಪಾದ ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ಎಷ್ಟು ದಿನದಿಂದ ನಡೀತಿದೆ ಈ ನಿಮ್ಮ ಕಪಟ ನಾಟಕ? ಪಾರ್ವತಿ, ನೋಡಿಲ್ಲದಾಗ ಇವನೊಂದಿಗೆ ಮಂಚವನ್ನು ಏರಿ ಅದು ಏನೇನು ಮಾಡಿದರೆ ಯಾರಿಗೆ ಗೊತ್ತು? ಎಂತ ಮಾತನಾಡಿದಿರಿ ಅಣ್ಣ ನೀನು? ಸೀತೆಯಂತ ನನ್ನ ಅತ್ತಿಗೆ ಮೇಲೆ ಇಂಥ ಆಪಾದನೆಯನ್ನು ಹೊರಿಸಿದೀಯಾ? ನಾನು ಮೈ ಕೈ ಮುಟ್ಟಿ ಮಾತನಾಡಿದನೆಂದರೆ ಆ ಪ್ರೀತಿ ವಾತ್ಸಲ್ಯದಿಂದ ಹೊರತು ಕಾಮದ ದೃಷ್ಟಿಯಿಂದಲ್ಲ. ಗಂಡನಿಲ್ಲಾಗ ಅಪ್ಪರ ಅಮ್ಮೋರ್ ಬಗ್ಗೆ ಹೆಂಗ್ ತಪ್ಪ ಅಪ್ಪ ತೋರಿಸ್ಬೇಡ್ರಿ, ಅಪ್ಪ ತೋರಿಸಿ ನಿಮ್ ಸಂಸಾರ ಹಾಳು ಮಾಡ್ಕೋಬೇಡ್ರಿ. ಮದರಂಗಿ, ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಂತ ಹಿರಿಯರು ಹೇಳ್ಯಾರಿ. ಇವರ ಕಪಟ ನಾಟಕ ನನಗೆ ಗೊತ್ತಿಲ್ಲ ಅಂತ ತಿಳಿದಿಲ್ವಾ?
ಪ್ರತ್ಯಕ್ಷದ ಕಂಡರೂ ಪರಮಾರ್ಥ ನೋಡಬೇಕೆಂದರೆ ಇವಳಿಗೆ ಹೆಸರಿಗೊಬ್ಬ ಹಸಿರಿಗೊಬ್ಬ ಎನ್ನುವ ಮಾತು ನನಗೆ ನಿಜವಾಗುತ್ತಿದೆ. ಸಾಕು ಸುಮ್ಮನಿರಿ, ಬಾಯಿಗೆ ಬಂದಂತೆ ಮಾತಾಡಬೇಡಿ. ನಾನು ಯಾವ ತಪ್ಪನ್ನು ಮಾಡಿಲ್ಲ, ಮಾಡೋದು ಇಲ್ಲ. ನರಸಿಂಹ ನನ್ನ ಹೊಟ್ಟೆಲಿ ಹುಟ್ಟಿದ ಮಗನಂತೆ ನಾನು ನೋಡಿದ್ದೀನ್ರಿ. ನಮ್ಮಿಬ್ಬರ ಸಂಬಂಧಕ್ಕೆ ಕೆಟ್ಟ ಹೆಸರು ತರಬೇಡಿ. ಅಡ್ಡದಾರಿ ಹಿಡಿಯುವ ಹೆಣ್ಣು ನಾನಲ್ಲ ರೀ. ಈ ನನ್ನ ದೇಹ ನನ್ನ ಬಾಳಿನ ದೇವರಾದ ನಿಮಗೆ ಮೀಸಲು ಹೊರತು ಬೇರೆ ಯಾರಿಗೂ ಅಲ್ಲ ರೀ. ಇದು ನಮ್ಮಿಬ್ಬರ ಮಗು ರೀ. ಶಭಾಷ್. ಇದು ನನ್ನ ರಕ್ತಕ್ಕೆ ಹುಟ್ಟಿದ ಕೂಸಿ, ಆದರೆ ಒಂದು ಹೋಲಿಕೆ ಇಲ್ಲ ಈ ಮಗುವಿನಲ್ಲಿ. ಈ ಬಡ್ಡಿ ಮಗನೇ ಇದ್ದಿರಬೇಕು. ಅಣ್ಣ, ಇದೇ ಮಾತನ್ನು ಮತ್ತೆ ಯಾರು ಬೇರೆದವರು ಮಾತನಾಡಿದರೆ ಅವರ ದೇಹವನ್ನು ಸೆಳೆ ಬಿಸಿ ರಕ್ತವನ್ನು ಕುಡಿದು ಬಿಡುತ್ತಿದೆ. ಏನಂದೆ? ಮಗುವಿನ ಹೋಲಿಕೆ ಇಲ್ಲವಾ? ಹಾಗಾದರೆ ಅದು ಬೇರೆದವರದ? ಛೇ, ನೀನು ಇಂಥವನೆಂದು ನಾನು ತಿಳಿದಿರಲಿಲ್ಲ. ದೇವತೆಯಂತ ಅತ್ತೆಗೆ ನನ್ನನ್ನು ತಾಯಿ ತಂಗಿಯ ಪ್ರೀತಿಯನ್ನು ತೋರಿಸಿದ ಇವಳಿಗೆ ನೀನು ಇಂಥ ಅಪವಾದನೆಯನ್ನು ಹೊರಿಸುತ್ತಿದೆಯಾ? ನೀನು ಮಾಡುವುದೆಲ್ಲ ಮಾಡಿ ಮಳ್ಳರ ಹಾಗೆ ನನ್ನನ್ನು ನಂಬಿಸುತ್ತಿದ್ದೀಯಾ? ನನಗೆ ಮೊದಲಿನಿಂದಲೂ ನಿಬ್ಬರ ಮೇಲೆ ಅನುಮಾನವಿತ್ತು. ಆ ಅನುಮಾನ ನಿಜ ಆಗಬೇಕಾದರೆ ನಿಮ್ಮನಿಬ್ಬರನ್ನು ಎಲ್ಲಿ ಒಯ್ಬೇಕಲ್ಲಿ ಹೋಗಿ ಬರುತ್ತೇನೆ. ನಿಮ್ಗೇನಾದ್ರೂ ಹುಚ್ಚಿ ಹಿಡಿದಿದೆಯಾ? ಪವಿತ್ರವಾದ ನನ್ನ ಶೀಲವನ್ನ ಸಿಕ್ಕವ್ರಿಗೆ ಹಂಚುವಂತ ಹೆಣ್ಣು ನಾನಲ್ಲ ರೀ. ನೀತಿಗೆಟ್ಟ ಹೆಣ್ಣು ನಾನಲ್ಲ. ಸಾಧ್ವಿ ಶಿರಮಣಿಯಂತೆ ಬಾಳುತ್ತಿರುವ ಗಂಡದೆಯ ಗರತಿ ನಾನು. ಮಾಡಲಾರದ ತಪ್ಪಿಗೆ ನನಗೆ ಯಾಕ್ರೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಗಂಡೂಳ ಗರತೆ, ಗಂಡುಳ ಗರತಿಯಾದರೆ ಗಂಡನಿದುವಾದ್ರಿಗೆ ಮಾತನಾಡುವ ಹೆಣ್ಣಲ್ಲ. ಈಗ ನೀನು ನನಗೆ ಹೆದರಿ ಹೋಗುವ ನೀನು ಈ ರೀತಿ ಮಾತನಾಡಬೇಕಾದರೆ ಪತಿವರ್ತಿಯಲ್ಲ. ಹೇಳು ಅಪ್ಪರ, ನೀವ ಮನ್ಯಾಗ ದೊಡ್ಡರಾಗಿ ನೀವೇ ಹಿಂಗ್ ಮಾತಾಡ ಮನಿ ಪರಿಸ್ಥಿತಿ. ತೋರಿಸುತ್ತಿರುವ ಪ್ರೀತಿ ವಾತ್ಸಲ್ಯ ನನಗೆಂತಲೂ ಮೊದಲು ಇವನಿಗೆ ತೋರಿಸ್ತಾ ಇದ್ದಾರೆ. ಇಷ್ಟರ ಮೇಲೆ ಗೊತ್ತಾಗುದಿಲ್ಲ ಮದರಂಗಿ, ನಿನಗೆ ಗೊತ್ತಾಗುದಿಲ್ಲವೇನು? ಅಣ್ಣ, ಪದೇ ಪದೇ ಚುಚ್ಚಿ ನೀನು ಮಾತನಾಡಬೇಡ. ನಿನ್ನ ಮಾತೇ ನಿಜವಾದರೆ ಈ ಮಗು ನನ್ನ ರಕ್ತಕ್ಕೆ ಹುಟ್ಟಿದ್ದ ಕರೆಯಾದರೆ ಅದರ ರಕ್ತವನ್ನು ಚೆಕ್ ಮಾಡಿಸಿಕೊಂಡು ಬರೋಣ. ಆವಾಗ ಗೊತ್ತಾಗುತ್ತೆ ಯಾವುದು ತಪ್ಪು ಯಾವುದು ಸರಿ ಎಂದು. ಹೌದ್ರಿ, ನಿಮ್ಮ ಅನುಮಾನ ಸರಿಯೋ ತಪ್ಪು ಅಂತ ಗೊತ್ತಾಗ್ಬೇಕು ಅಂದ್ರೆ DNA ಪರೀಕ್ಷೆ ಮಾಡಿಸ್ಕೊಂಡು ಬಂದ್ರೆ ಎಲ್ಲ ಗೊತ್ತಾಗುತ್ತೆ. ಶಭಾಷ್. ಡಿಯಾಜಿ ಚೆಕ್ಕು ಮಾಡಿಸಬೇಕೆ? ನಿಮ್ಮಿಬ್ಬರ ಮೇಲೆ ನನಗೆ ಅನುಮಾನ ಇದೆ. ಚೆಕ್ ಮಾಡಿಸ್ಕೊಂಡು ಡಾಕ್ಟರ್ಲಿ ಹಣವನ್ನು ಕೊಟ್ಟು ಈ ಮಗುವಿನ ರಕ್ತ ನನ್ನ ರಕ್ತ ಒಂದೇ ಎಂದು ಹೇಳುವಲು ನೀವು ಸುಮ್ಮನಿರಲ್ಲ. ಇಷ್ಟೆಲ್ಲ ಆದ ಮೇಲೆ ಹೇಳುವರು ನೀವೇ. ಅಣ್ಣ, ನಾನೇಕೆ ರೊಕ್ಕ ಕೊಟ್ಟು ಸುಳ್ಳು ರಿಪೋರ್ಟ್ ಬರೆಸಿಕೊಂಡು ಬರಲಿ? ಹಾಗಿದ್ದರೆ ಒಂದು ದಾರಿಯನ್ನು ನೋಡೋಣ. ಎಲ್ಲರೂ ಕೂಡಿ ಹೋಗಿಕೊಂಡು ಚೆಕ್ ಮಾಡಿಸಿಕೊಂಡು ಬರೋಣ. ಆವಾಗ ಬಿಡುತ್ತೆ ನಿನಗೆ ಹಿಡಿದಿರುವ ಭೂತ. ಈ ಶಿವಶಂಕರನ ಮನ ಎಂದೂ ನಿಜವಾಗುವುದಿಲ್ಲ. ನೀನು ಧ್ಯಾನವುಳ್ಳವನು ಎಂದು ನಿನಗೆ
ಹೊಲ ಮನೆ ಯಾವರವನು ನಿನಗೆ ಕೊಟ್ಟರೆ ನನ್ನ ಹೆಂಡತಿಯನ್ನೇ ಯಾವರಾಗಿ ಇಟ್ಟುಕೊಂಡೆ ಆ ಬಡ್ಡಿಯ ಮಗ. ಹೆಚ್ಚಿಗೆ ಮಾತಾಡಬೇಡಿ. ಈ ಜನ್ಮದಲ್ಲಿ ನಿಮ್ಗೆ ಬುದ್ಧಿ ಬರೋದಿಲ್ಲ. ಮೆಂಡನೊಡನೆ ಗಂಡನ ಹೆದರಿಕೆ ಹಾಕುವ ಹೊತ್ತು ಹೆಣ್ಣೆ. ನಾನಿಲ್ಲದಾಗ ಎಷ್ಟು ಸಪ್ಪಂದ ಕಾಮಸುಳೆಯನ್ನು ಮಾಡಿರುವೆ ಬಂಡರಂಡೆ. ರೀ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಹಾಗೇನು ಇಲ್ಲ ರೀ. ಏನು ಆವೇಶದಲ್ಲಿ ನಾನು ಈ ರೀತಿ ಮಾತಾಡ್ಬಿಟ್ಟೆ. ನೋಡಿ, ನಮಗೆ ಹುಟ್ಟಿರುವ ಮಗುವಿನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದಿದ್ದೀರಿ. ಈ ಮಗು ನಿಮ್ಮದೇ ರೀ. ನನ್ನ ಮಾತನ್ನ ಪಾರ್ವತಿ, ಈ ಮಗು ನಮ್ಮದೇ. ಈ ಮಗು ನಿಜವಾಗಿ ನಮ್ಮದೇ. ಹಾಗಾದರೆ ನಿನಗೆ ಒಂದು ಅಗ್ನಿ ಪ್ರವೇಶ ಇದೆ. ಅದಕ್ಕೆ ನೀನು ಒಪ್ಪಿದರೆ ಮಾತ್ರ ಇದು ನನ್ನ ಮಗ ಎಂದು ಒಪ್ಪಿಕೊಳ್ಳುತ್ತೇನೆ. ಇರದಿದ್ದರೆ ನೀನು ನನ್ನ ಸೂಳೆ ಎಂದು ಒಪ್ಪುವೆ. ಈ ಮನೆಯಲ್ಲ, ಈ ಮನೆ ನಿಮ್ಮದಲ್ಲ. ಈ ಮನೆ ಬಿಟ್ಟು ತೊಲಗಿರಿ ಆಚೆಗೆ. ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ. ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ. ನೋಡಿ, 5 ಮುತ್ತುಗಳನ್ನು ಪಡೆದಿರುವ ಮುತ್ತೈದೆಗೆ ಬಾಳ್ತೀನಿ ವಿನಃ ಸೋಳೆಯಾಗಿ ಬದುಕಲಾರೆ. ನಾನು ಪತಿವ್ರತೆ ಅಂತ ನಾನು ಎದೆ ತಟ್ಟುಕೊಂಡು ಹೇಳ್ತೀನಿ. ಪತಿವ್ರತೆ? ನೀನು ಪತಿವ್ರತೆ ಆಗುವ ನಿಜವಾದರೆ ನನ್ನ ಮಾತವನ್ನು ಕೇಳುವೆಯ? ನಾನು ಹೇಳಿದವನ್ನು ಪಾಲಿಸುತ್ತೀಯ? ಹೇಳು ಪಾರ್ವತಿ, ಹೇಳು. ಆಯ್ತ್ರಿ, ಅದೇನಂತ ಹೇಳಿ. ನಾನು ನಿಮ್ಮ ಮಾತನ್ನ ಪಾಲಿಸ್ತೇನೆ. ನನಗೆ ಬಂದಿರುವ ಈ ಕಲಂಕ ಅದು ಕಳೆಯಬೇಕು ಅಷ್ಟೇ. ನಾಳೆ ಬರುವ, ಹಾಗಾದರೆ ನಾಳೆ ಬರುವ ದುರ್ಗಾದೇವಿ ಜಾತ್ರೆ ಇದೆ. ಆ ಜಾತ್ರೆಯಲ್ಲಿ ಅಗ್ನಿ ಕೊಂಡವಿದೆ. ಆ ಕೊಂಡದಲ್ಲಿ ನೀನು ನೆತ್ತು ನಾನು ಪತಿವರ್ತೆ ಎಂದು ಈ ಕೂಸಿನನ್ನು ಎತ್ತಿಕೊಂಡು ಸಾರಿ ಸಾರಿ ಹೇಳಬೇಕು. ಆಮೇಲೆ ನಿನಗೆ ಒಂದು ಕಿಡಿ, ಏನಾದರೂ ಬೆಂಕಿಯ ಕಿಡಿ ಬಿದ್ದರೆ ನೀನು ಸೂಳೆ ಎಂದು ನಾನು ಒಪ್ಪುತ್ತೇನೆ. ಇರದಿದ್ದರೆ ನನ್ನ ಹೆಂಡತಿ ಗಂಡುಳ ಗರತಿ ಎಂದು ಒಪ್ಪುತ್ತೇನೆ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ? ಆಯ್ತು, ಇದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಎಷ್ಟೇ ಕಷ್ಟ ಬಂದರೂ ನಾನು ಅದನ್ನು ಎದುರಿಸ್ತೀನಿ. ಅತ್ತಿಗೆ, ಪತಿ ಮಾಡಿದ ಪ್ರತಿಜ್ಞೆ ನಾನು ನಡೆಸ್ಕೊಟ್ಟ ಪತ್ನಿ ಅಂತ ತೋರಿಸ್ಕೊಡ್ತೀನಿ. ಅತ್ತಿಗೆ, ಇದು ಕಲಿಯುಗ. ಬೆಂಕಿಯಲ್ಲಿ ಏನೇ ಇಟ್ಟರೂ ಸೊಟ್ಟು ಹೋಗುವುದು. ನೀವು ಇದ ನಿರ್ಧಾರ ತೆಗೆದುಕೊಂಡದು ನನಗೆ ಸರಿಯಲ್ಲ. ಅಮ್ಮರ ಮೆಚ್ಚಿದೆ ನಿಮ್ಮ ಧೈರ್ಯಕ್ಕ. ಇಂಥದ್ದ ನನಗೇನು ಕೊಟ್ಟು ನಾ ಒಪ್ತಿದ್ದಿಲ್ರಿ. ಆದ್ರೂ ನಿಮ್ಮಿಂದ ದೇವ್ರು ಇದ್ದೇ ಇರ್ತಾನ್ರಿ. ಹಾಗಾದ್ರೆ ನಿಮಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಈ ಮನೆ ಬಿಟ್ಟು ಹೊರಟು ಹೋಗಿ. ಅಣ್ಣ ಅಣ್ಣ, ಹೋಗು ಎಂದರೆ ನಮ್ಮ ಅತ್ತಿಗೆ ಇನ್ನು ಮುಂದೆ ಎಲ್ಲಿಗೆ ಹೋಗಬೇಕು ನನಗೊಂದು ಕಾಣದಾಗಿದೆ. ಅದು ಸರಿಯೋ ತಪ್ಪು ನನಗೊಂದು ಗೊತ್ತಿಲ್ಲ. ಒಟ್ಟಾರೆ ನಮ್ಮಿಬ್ಬರ ಸಂಬಂಧ ಏನು ಅಂತ ಅವ್ರಿಗೆ ತಿಳಿಬೇಕು ಅಷ್ಟೇ. ಅವರ ನೀವೇನ್ ಚಿಂತೆ ಮಾಡಕೋಬ್ರಿ. ಆಗಿದ್ದಾಗೋಲಿ ನಮ್ಮ ಮನೆಗಿರುವಂತ ಬರ್ರಿ ಒಂದು 4 ದಿವಸ. ಅತ್ತಿಗೆ, ನನ್ನಿಂದ ಯಾರಿಗೂ ತೊಂದರೆ ಆಗುವುದು ಬೇಡ. ನನ್ನ ಜೀವನನ ನಾನೇ ನೋಡ್ಕೊತೀನಿ. ಅತ್ತಿಗೆ, ಎಲ್ಲಾದರೂ ಒಂದು ಮೂಲೆಯಲ್ಲಿ ಜಾಗ ನೋಡಿ ಗುಡಿಸಲು ಹಾಕಿಕೊಂಡು ನಿಮ್ಮನ್ನು ಹಾಗೂ ಮಗುವನ್ನು ಜೋಪಾನ ಮಾಡುತ್ತೇನೆ. ಮದರಂಗಿ, ನೀನು ಮನೆಗೆ ನಡಿ. ಆಯ್ತಪ್ಪ. ಅತ್ತಿಗೆ, ಹಾಗೆ ಆಗ್ಲಿ. ಇನ್ನು ಮುಂದೆ ನಮ್ಮ ದಾರಿಯನ್ನು ಕಂಡುಕೊಳ್ಳೋಣ, ನಡೆ. ಆಸೆಗಳ ಲೋಕದಲ್ಲಿ
ಕಥೆಗಳು ಬೆರೆತಂತ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆತ